ಇದೆಲ್ಲದರ ನಡುವೆನೆ ಈ ವಿಡಿಯೋಗಳನ್ನ ವೈರಲ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತ ಕೂಡ ಆಗಿರುವಂತಹ ನವೀನ್ ಗೌಡ ಎಂಬಾತನ ಫೇಸ್ಬುಕ್ನ ಒಂದು ಪೋಸ್ಟ್ ಇವತ್ತು ಬಹಳ ಸುದ್ದಿ ಮಾಡ್ತಾ ಇದೆ. ಅಂತ ಅಂದ್ರೆ ನನಗೆ ಪೆನ್ಡ್ರೈವ್ ಸಿಕ್ಕಂತ ಸಂದರ್ಭದಲ್ಲಿ ನಾನು ರಸ್ತೆಯಲ್ಲಿ ಸಿಕ್ಕಿದಂತ ಪೆನ್ಡ್ರೈವ್ನ ಶಾಸಕ ಎ ಮಂಜು ಅವರಿಗೆ ಕೊಟ್ಟಿದ್ದೆ. ಅಂದ್ರೆ JDSನ ಶಾಸಕರ ಅರಕಲಗೂಡು ಶಾಸಕರು ಎ ಮಂಜು ಅವರಿಗೆ ಕೊಟ್ಟಿದ್ದೆ. ಅವರೇ ಬಹುಶಃ ಈ ವಿಡಿಯೋನ ವೈರಲ್ ಮಾಡಿರ್ಬೋದು, ಇದರ ಹಿಂದಿನ ಮಹಾನಾಯಕ ಅವರೇ ಇರ್ಬೋದು ಅನ್ನುವಂಥ ಒಂದು ಗುಮಾನಿಯನ್ನ ವ್ಯಕ್ತಪಡಿಸಿ ಆತ ಒಂದು ಪೋಸ್ಟ್ ಅನ್ನ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದೀವಿ. ಅಂತ ಅಂದ್ರೆ ಎ ಮಂಜು ಹೇಳಿ ಕೇಳಿ ದೇವೇಗೌಡರ ಕುಟುಂಬದ ಅಂದ್ರೆ ರಾಜಕೀಯ ವೈರತ್ವವನ್ನ ಹಿಂದೆಯಿಂದ ಹೊಂದಿದ್ದಂಥವ್ರು. ಈಗ ಬದಲಾದಂಥ ಸನ್ನಿವೇಶದಲ್ಲಿ ಅವರಿಗೆ JDS ಟಿಕೆಟ್ ಅನ್ನೇ ಕೊಟ್ಟು ಅರಕಲಗೂಡಿನಿಂದ ಅವರನ್ನ ಕಂಟೆಸ್ಟ್ ಮಾಡಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿತ್ತು, ಗೆದ್ದಿದ್ದಾರೆ. ಹೌದು, ಈಗ ಅವ್ರ ಕಡೆಗೆ ಬೊಟ್ಟು ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ವಿಡಿಯೋಗಳನ್ನು ವೈರಲ್ ಮಾಡಿರೋದು ಅವ್ರು ಇರ್ಬೋದು ಅನ್ನುವಂಥದ್ದು ವಿಚಾರ. ಇಲ್ಲಿ ಸಂಗತಿ ಅಂತ ಅಂದ್ರೆ ಇದು ನನಗೆಲ್ಲೋ ರಸ್ತೆಯಲ್ಲಿ ಸಿಕ್ಕಿದ ಪೆನ್ ಡ್ರೈವ್ನ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೆ ಅನ್ನುವಂಥನ್ನೆಲ್ಲ ಆತ ಪೋಸ್ಟ್ ಮಾಡಿದ್ದಾನೆ. ಹಾಗಾಗಿ ಈ ರಸ್ತೆಯಲ್ಲಿ ಬೀಳೋ ಸಂದರ್ಭದಲ್ಲಿ ಅದು ಊರು ತುಂಬ ಹಬ್ಬ ಆಗಿ ಹೋಗಿತ್ತು ಆ ಥರದ ಕೆಲವು ವಿಡಿಯೋಗಳು. ಹೀಗಾಗಿ ಇದೇನೋ ಹೊಸದಾಗಿ ನಾನು ಹೋಗಿ ಕೊಟ್ಟು ಆತ ವೈರಲ್ ಮಾಡ್ದ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಅಲ್ಲ, ಅದೇನಾರು ಬರಲಿ ರೀ, ಅವನ್ನ ಮೊದಲನೇದಾಗಿ ಅವ್ನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ನನಗೆ ಕೊಟ್ಟಿಲ್ಲ, ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ಹಂಚಿದ್ದೀನಿ ಅಂತ ಒಪ್ಕೊಂಡಂಗೆ ಆಯ್ತು ತಾನೆ. SIT ಕೂಡಲೇ ಬಂಧಿಸ್ಬೇಕಲ್ಲ. ಅಲ್ಲ, ದೂರಿದೆ, ಆರೋಪಿ ಆಗಿದ್ದಾನೆ, ಅಬ್ಸ್ಕ್ಯಾಂಡಿಂಗಿದ್ದಾನೆ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ, ಇವ್ರು ಹಿಡಿಯೋಕ್ಕಾಗಲ್ವಾ? ಯಾಕೆ ಹಿಡಿಬಾರ್ದು? ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ, ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ದ್ವೇಷದ ರಾಜಕಾರಣ ನಡೀತಾ ಇದೆ, ಅದು ಆಗಬಾರ್ದು. ಅಲ್ಲ, ನಾನು ಕೊಟ್ಟಿದ್ದೀನಿ ಅಂತ ಅವ್ನು ಹೇಳೋವನ ಅಂದಮೇಲೆ ಪೆನ್ ಡ್ರೈವ್ನೇ ಕೊಟ್ಟಿದ್ದೀನಿ ಅಂದಮೇಲೆ ಪೆನ್ ಡ್ರೈವ್ ಅಂತ ಅವನ ಹತ್ರ ಇತ್ತು ಅನ್ನೋದು ಆಯ್ತಲ್ಲ. ಅಲ್ಲ, ಅದೇನಾರು ಬರಲಿ ರೀ, ಅವನ್ನ ಮೊದಲೇ